ಎಲ್ರಿಗೂ ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ RC ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ನ ಅಪ್ಡೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಹಾಗೂ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನೇನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ವಿತೌಟ್ ಫರ್ದರ್ ಡಿಲೇ ವಿಲ್ ಸ್ಟಾರ್ಟ್. ಓಕೆ, ಸೊ ನೀವು ಬ್ರೌಸರ್ಗೆ ಹೋಗಬೇಕಾಗುತ್ತೆ. ಎನಿ ಬ್ರೌಸರ್, ಬ್ರೌಸರಲ್ಲಿ ಆಧಾರ್ ಅಂತ ಟೈಪ್ ಮಾಡಿ. ನೀವು ಟೈಪ್ ಮಾಡಿದ ತಕ್ಷಣ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಮೊದಲನೇ ಲಿಂಕ್ ಓಪನ್ ಮಾಡಿ. ಇದು ಬಂದು ಲ್ಯಾಂಗ್ವೇಜ್ ಸೆಲೆಕ್ಷನ್ ಅಂತ ಇರುತ್ತೆ. ಸೆಲೆಕ್ಟ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಟು ಎಂಟರ್ ದಿ ವೆಬ್ಸೈಟ್. ನಾನು ಬಂದು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಡ್ತೀನಿ. ನೀವು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕನ್ವೀನಿಯಂಟ್ ಆಗುತ್ತೆ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಈ ಪೇಜ್ಗೆ ಎಂಟ್ರಿ ಆಗ್ತೀರಾ. ಈ ಪೇಜಲ್ಲಿ ನೀವು ಬಂದು ಅಪ್ಡೇಟ್ ಆಧಾರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ ನಾವು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಓಕೆ, ನಾನು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ತಗೋತಾ ಇದೆ. ಓಕೆ, ಸೊ ಅಪ್ಡೇಟ್ ಯುವರ್ ಆಧಾರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನನಗೆ ಈ ಪೇಜ್ ಓಪನ್ ಆಗಿದೆ. ಈ ಪೇಜಲ್ಲಿ ನಾನು ಅಪ್ಡೇಟ್ ಅಡ್ರೆಸ್ ಇನ್ ಯುವರ್ ಆಧಾರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ನನಗೆ ಇಲ್ಲಿ ಲಾಗಿನ್ ಸ್ಕ್ರೀನ್ ಬಂದಿದೆ. ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನಾನು ಲಾಗಿನ್ ಪೇಜಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು, ಜೊತೆಗೆ ಒಂದು ಕ್ಯಾಪ್ಚಾ ಬರುತ್ತೆ. ಆ ಕ್ಯಾಪ್ಚನ್ನು ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ಲೆಟ್ಸ್ ಎಂಟರ್ ದಿ ಆಧಾರ್ ನಂಬರ್. ಓಕೆ, ಸೊ ಸಮ್ಟೈಮ್ಸ್ ನಿಮಗೆ ಕ್ಯಾಪ್ಚಾ ಕಾಣಲ್ಲ. ಆವಾಗ ನಿಮಗೆ ಇಲ್ಲಿ ಒಂದು ರಿಫ್ರೆಶ್ ಐಕಾನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಪ್ಚಾ ನಿಮಗೆ ಶೋ ಆಗುತ್ತೆ. ಓಕೆ, ನಾವು ಐ ವಿಲ್ ಕ್ಲಿಕ್ ಆನ್ ಲಾಗಿನ್ ವಿತ್ OTP. ಓಕೆ, it's showing that internet server error, we are experiencing technical errors in validating captcha. ಓಕೆ, ನಾನು ಮತ್ತೆ ಕ್ಯಾಪ್ಚನ ರಿಫ್ರೆಶ್ ಮಾಡ್ತೀನಿ. ಓಕೆ, ನ್ಯೂ ಕ್ಯಾಪ್ಚಾ ಬಂದಿದೆ. 3D5F3. ಓಕೆ, ಅಗೇನ್ ಅದೇ ಥರ ಬರ್ತಿದೆ. ನಾನೇನು ಮಾಡ್ತೀನಿ, ಈ ಪೇಜ್ನ ರಿಫ್ರೆಶ್ ಮಾಡ್ತೀನಿ. ಓಕೆ, ಮತ್ತೆ ನಾನು ಆಧಾರ್ ನಂಬರ್ನ ಎಂಟ್ರಿ ಮಾಡ್ತೀನಿ. ಕ್ಯಾಪ್ಚನ ಎಂಟ್ರಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಒಂದು ಬಾರಿ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಓಕೆ, ನಾನು ಮೊಬೈಲ್ನ ಚೆಕ್ ಮಾಡ್ತೀನಿ OTP ನಂಬರ್ಗೆ. ಓಕೆ, OTP ನಂಬರ್ ಬಂತು. ಓಕೆ, ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲೇನೋ ಮೆಸೇಜ್ ಬಂದಿದೆ. ದಿಸ್ ಆಧಾರ್ ನಂಬರ್ ಆಸ್ ಆ್ಯಕ್ಟಿವ್ ಸೆಷನ್, ಡು ಯು ವಾಂಟ್ ಟು ಕ್ಲಿಯರ್ ದ ಸೆಷನ್ ಆ್ಯಂಡ್ ಪ್ರೊಸೀಡ್. ಓಕೆ, ಐ ವಿಲ್ ಕ್ಲಿಕ್ ಆನ್ ಓಕೆ. ಓಕೆ, ನಾನು ಈಗ ಯೂಸರ್ ಡ್ಯಾಶ್ಬೋರ್ಡ್ಗೆ ಎಂಟ್ರಿ ಆದೆ. ನಿಮಗೆಲ್ಲ ಕಾಣ್ತಿರೋ ಹಾಗೆ ರೈಟ್ ಸೈಡಲ್ಲಿ ಒಂದು ಪ್ರೊಫೈಲ್ ಫೋಟೋ ಕಾಣ್ತಿದೆ. ಸೊ ಇದು ಬಂದು ನನ್ನ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಆಗಿರತಕ್ಕಂಥ ಪ್ರೊಫೈಲ್ ಫೋಟೋ. ಓಕೆ, ಈ ಪೇಜಲ್ಲಿ ನಮಗೆ ಮಲ್ಟಿಪಲ್ ಸರ್ವೀಸಸ್ ಇದೆ. ಆ ಸರ್ವೀಸಸಲ್ಲಿ ನಮಗೆ ಬೇಕಾಗಿರೋದು ಅಡ್ರೆಸ್ ಅಪ್ಡೇಟು. ಓಕೆ, ಅಡ್ರೆಸ್ ಅಪ್ಡೇಟ್ನ ನಾವು ಚೆಕ್ ಮಾಡ್ಕೋಬೇಕು ಎಲ್ಲಿದೆ ಅಂತ. ಸೊ ನಿಮಗೆ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ, ಅಡ್ರೆಸ್ ಅಪ್ಡೇಟ್. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ನಮಗೆ ಎರಡು ಆಪ್ಷನ್ ಇದೆ, ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಒಂದು, ಇನ್ನೊಂದು ಹೆಡ್ ಆಫ್ ಫ್ಯಾಮಿಲಿ ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ಅಂತ. ಓಕೆ, ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತಂದರೆ, ಅಪ್ಡೇಟ್ ಆಧಾರ್ ಆನ್ಲೈನಲ್ಲಿ ಸಪೋಸ್ ಈಗ ನನ್ನ ಅಡ್ರೆಸ್ನ ಅಪ್ಡೇಟ್ ಮಾಡಬೇಕು ಅಂದರೆ ಆಧಾರ್ ಕಾರ್ಡಲ್ಲಿ ನಂದು ಯಾವುದಾದ್ರೂ ಪ್ರೂಫ್ ಆಫ್ ಡಾಕ್ಯುಮೆಂಟ್ ಬೇಕಾಗುತ್ತೆ. ಅವ್ರು ಕೇಳಿರ್ತಕ್ಕಂಥ ಪ್ರೂಫ್ ಆಫ್ ಡಾಕ್ಯುಮೆಂಟಲ್ಲಿ. ಓಕೆ, ಹೆಡ್ ಆಫ್ ಫ್ಯಾಮಿಲಿ ಅಂತಂದರೆ ಸಪೋಸ್ ನನ್ನ ಆಧಾರ್ ಕಾರ್ಡ್ಗೆ ನನ್ನ ಫಾದರ್ ಅಡ್ರೆಸ್ಸು ಅಥವಾ ಮದರ್ ಅಡ್ರೆಸ್ನ ಅಪ್ಡೇಟ್ ಮಾಡಬೇಕು ಅಂತಂದಾಗ ಅವ್ರ ಅಡ್ರೆಸ್ ಪ್ರೂಫ್ನ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಹೆಡ್ ಆಫ್ ಫ್ಯಾಮಿಲಿ ಬೇಸ್ಡ್ ಅಡ್ರೆಸ್ ಅಪ್ಡೇಟ್ಗೆ ಒಂದು ಡಾಕ್ಯುಮೆಂಟ್ ಇರುತ್ತೆ. ಆ ಡಾಕ್ಯುಮೆಂಟ್ನ ಫಿಲ್ ಮಾಡಿ
ಅದನ್ನು ನಾವು ಈ ಗ್ರಾಮ್ ಒನ್ನು ಅಥವಾ ಆಧಾರ್ ಎನ್ರೋಲ್ಮೆಂಟ್ ಸೆಂಟ್ರಲ್ಲಿ ಹೋಗಿ ನಾವು ರಿಕ್ವೆಸ್ಟ್ ಮಾಡಬೇಕಾಗತ್ತೆ. ಈ ಥರ ನಾವು ನಮ್ಮದು ಡಿಪೆಂಡೆಂಟ್ಗೆ ಅಡ್ರೆಸ್ನ ಅಪ್ಡೇಟ್ ಮಾಡಬೇಕು, ನಮ್ಮ ಅಡ್ರೆಸ್ನ ಅಂತ ರಿಕ್ವೆಸ್ಟ್ ಮಾಡಿ ಆ ಫಿಲ್ ಮಾಡಿರೋ ಫಾರ್ಮ್ನ ಅವ್ರು ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಸ್ಬೇಕು. ಓಕೆ, ಇವಾಗ ನಾನು ಅಪ್ಡೇಟ್ ಆಧಾರ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತೀನಿ ನನ್ನ ಆಧಾರ್ನ ಅಡ್ರೆಸ್ ಅಪ್ಡೇಟ್ ಮಾಡಲಿಕ್ಕೆ. ಓಕೆ, ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ, ಹೌ ಇಟ್ ವರ್ಕ್ಸ್ ಅಂತ. ಇಷ್ಟು ಮಲ್ಟಿಪಲ್ ಸ್ಟೆಪ್ಸ್ ಇದೆ, ನಾನು ಅಷ್ಟನ್ನು ಕೂಡ ರೀಡ್ ಮಾಡಲ್ಲ. ನಾನು ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂದಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನೀವು ಒಂದು ಸಲ ಕ್ಲಿಕ್ ಮಾಡಿದ್ಮೇಲೆ ನೀವು ಈ ಪೇಜಿಗೆ ಬರ್ತೀರ. ಈ ಪೇಜಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಏನಂದರೆ ಆನ್ಲೈನಲ್ಲಿ ನೀವು ಏನೇನು ಅಡ್ರೆಸ್ನ ಅಪ್ಡೇಟ್ ಮಾಡ್ಬೋದು. ಓಕೆ, ಇಲ್ಲಿ ನೇಮ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಜೆಂಡರ್ ಇರುತ್ತೆ, ಅಡ್ರೆಸ್ ಇರುತ್ತೆ. ಆದರೆ ನೇಮು, ಡೇಟ್ ಆಫ್ ಬರ್ತು, ಜೆಂಡರ್ ಬಂದು ಅಪ್ಡೇಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ನೇಮ್ನ 2 ಬಾರಿ ಮಾತ್ರ ಅಪ್ಡೇಟ್ ಮಾಡಿಸ್ಬೋದು, ಮತ್ತು ಡೇಟ್ ಆಫ್ ಬರ್ತ್ನ 1 ಬಾರಿ ಮಾತ್ರ ಅಪ್ಡೇಟ್ ಮಾಡ್ಬೋದು, ಜೆಂಡರ್ನ 1 ಬಾರಿ ಮಾತ್ರ ಅಪ್ಡೇಟ್ ಮಾಡ್ಬೋದು. ಇನ್ನೊಂದು ಅಡ್ರೆಸ್ಗೆ ನೋ ಲಿಮಿಟ್, ಎಷ್ಟು ಬಾರಿ ಕೂಡ ಬೇಕಾದರೂ ಅಪ್ಡೇಟ್ ಮಾಡ್ಬೋದು. ಓಕೆ, ಈಗ ನಾನು ಅಡ್ರೆಸ್ ಅಪ್ಡೇಟ್ ಮಾಡಲಿಕ್ಕೆ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮಗೆ ಕಾಣುತ್ತೆ ಕರೆಂಟ್ ಅಡ್ರೆಸ್ಸು ಮತ್ತು ಡೀಟೇಲ್ಸ್ ಟು ಬಿ ಅಪ್ಡೇಟೆಡ್. ಕರೆಂಟ್ ಅಡ್ರೆಸ್ ಬಂದು ಅಟ್ ಪ್ರೆಸೆಂಟ್ ನನ್ನ ಆಧಾರಲ್ಲಿ ಏನು ಅಡ್ರೆಸ್ ಇದೆ ಅದು ಇರುತ್ತೆ. ಡೀಟೇಲ್ಸ್ ಟು ಬಿ ಅಪ್ಡೇಟೆಡಲ್ಲಿ ನಾನು ಯಾವ ಅಡ್ರೆಸ್ಗೆ ಆಧಾರ್ನ ಅಪ್ಡೇಟ್ ಮಾಡಬೇಕು ಆ ಅಡ್ರೆಸ್ನ ನಾನು ಇಲ್ಲಿ ಫಿಲ್ ಮಾಡಬೇಕು. ಅದಕ್ಕೂ ಮುಂಚೆ ನಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಲಿಜಿಬಲ್ ಡಾಕ್ಯುಮೆಂಟ್ಸು. ಓಕೆ, ಅಡ್ರೆಸ್ ಅಪ್ಡೇಟ್ ಮಾಡಲಿಕ್ಕೆ. ಸೊ ಅದನ್ನು ಚೆಕ್ ಮಾಡಬೇಕು ಅಂದರೆ ನಿಮಗೆ ಇಲ್ಲಿ ಆಪ್ಷನ್ಸ್ ಇರುತ್ತೆ, ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಅಂತ. ಇಲ್ಲಿ ಚೆಕ್ ಮಾಡ್ಕೋಬೇಕು ಇಷ್ಟು ಲೀಸ್ಟಲ್ಲಿ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ ಇದೆ ಮತ್ತು ಆ ಡಾಕ್ಯುಮೆಂಟಲ್ಲಿ ನೀವು ಅಪ್ಡೇಟ್ ಮಾಡಬೇಕಾರೋ ಅಡ್ರೆಸ್ ಇದೆಯಾ, ಕರೆಕ್ಟಾಗಿದೆಯಾ ಎಲ್ಲವೂ ಕೂಡ ಅಂತ ಚೆಕ್ ಮಾಡ್ಕೋಬೇಕು. ಓಕೆ, ಸೊ ಈಗ ಪ್ರೆಸೆಂಟ್ ನನ್ನ ಹತ್ರ ವೋಟರ್ ಐ ಡಿ ಇದೆ, ನಾನು ವೋಟರ್ ಐ ಡಿನ ಸೆಲೆಕ್ಟ್ ಮಾಡ್ತೀನಿ. ಅಥವಾ ನಿಮ್ಮ ಹತ್ರ ಏನಾದರೂ ಕರೆಂಟ್ ಬಿಲ್ ಇತ್ತು, ಲೆಟ್ ಮಿ ಶೋ ಯು ದಟ್ ಆಲ್ಸೋ. ಓಕೆ, ಸಪೋಸ್ ವಾಟರ್ ಬಿಲ್ ಇತ್ತು, ವಾಟರ್ ಬಿಲ್ನ ಸೆಲೆಕ್ಟ್ ಮಾಡ್ಬೋದು. ಅಥವಾ ಇಲ್ಲಿ ಇಂಡಿಯನ್ ಪಾಸ್ಪೋರ್ಟ್ ಇತ್ತು ಅಂತಂದರೆ ಪಾಸ್ಪೋರ್ಟ್ ಕೂಡ ಯೂಸ್ ಮಾಡ್ಬೋದು. ರೇಷನ್ ಕಾರ್ಡ್ ಇತ್ತು ಅಂತಂದರೆ ರೇಷನ್ ಕಾರ್ಡ್ ಯೂಸ್ ಮಾಡ್ಬೋದು. ಅದೇ ರೀತಿ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಕೂಡ ಯೂಸ್ ಮಾಡ್ಬೋದು. ಆದರೆ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ನು ಯೂಸ್ ಮಾಡ್ಬೋದು. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಅಡ್ರೆಸ್ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಓಕೆ, ನನ್ನ ಹತ್ರ ವೋಟರ್ ಐ ಡಿ ಇರೋದ್ರಿಂದ ನಾನು ವೋಟರ್ ಐ ಡಿನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ವೋಟರ್ ಐ ಡಿ ಪ್ರಕಾರ ಏನು ಅಡ್ರೆಸ್ ಇದೆ ಅದನ್ನು ನಾನು ಎಂಟ್ರಿ ಮಾಡ್ತೀನಿ. ಓಕೆ, ಮತ್ತು ನಮ್ಮ ಅಡ್ರೆಸ್ಗೆ ಯಾವುದೇ ರೀತಿ ಓಕೆ ಹೌಸ್ ನಂಬರ್ ಇದ್ದರೆ ಹೌಸ್ ನಂಬರ್ ಹಾಕ್ಬೋದು, ಇಲ್ಲ ಅಂತಂದರೆ ಅದನ್ನು ಎಂಟಿ ಬಿಡ್ಬೋದು, ಏನು ತೊಂದರೆ ಇಲ್ಲ. ನಮ್ಗೆ ಈಗ ನಾನು ಯಾವುದು ಹೌಸ್ ನಂಬರ್ ಯಾವುದೂ ಇರೋದಿಲ್ಲ, ಹಾಗಾಗಿ ಹೌಸ್ ನಂಬರು ಮತ್ತು ಸ್ಟ್ರೀಟ್ ಲೈನು ಮತ್ತು ಏರಿಯಾ, ಲೊಕ್ಯಾಲಿಟಿ, ಸೆಕ್ಟರ್, ಲ್ಯಾಂಡ್ಮಾರ್ಕ್ ಇಷ್ಟು ಕೂಡ ಆಪ್ಷನಲ್ ಆಗಿರುತ್ತೆ. ಸಪೋಸ್ ನಿಮ್ಮ ಹತ್ರ ಇದ್ದರೆ ಅಪ್ಡೇಟ್ ಮಾಡ್ಬೋದು, ಇಲ್ಲ ಅಂತಂದರೆ ಎಂಟಿ ಬಿಟ್ಟು ನೀವಿಲ್ಲಿ ಪಿನ್ ಕೋಡ್ ಕೊಟ್ಟು ಪಿನ್ ಕೋಡ್ ಕೊಟ್ಟ ತಕ್ಷಣ ಸ್ಟೇಟು ಮತ್ತು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆಗುತ್ತೆ. ಆಮೇಲೆ ನೀವು ಟೌನ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಪೋಸ್ಟ್ ಆಫೀಸ್ ಯಾವುದು ಅಂತ ಅದೇ ಸೆಲೆಕ್ಟ್ ಆಗುತ್ತೆ. ಓಕೆ, ಈಗ ನಾನು ಬಂದು ಎಂಟ್ರಿ ಮಾಡಿ ತೋರ್ತೀನಿ ಯಾವ ಡೀಟೇಲ್ಸ್ಗೆ ಅಪ್ಡೇಟ್ ಮಾಡಬೇಕು ಅಂತ. ಬನ್ನಿ, ಇದು ಬಂದು ಡಮ್ಮಿ ಅಡ್ರೆಸ್ ಆಗಿರುತ್ತೆ. ಸುಮ್ಮನೆ ಒಂದು ನಂಬರ್ ಕೊಡ್ತೀನಿ. ಸೊ ಏರಿಯಾ ನೀವೇನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಎಮ್ ಟಿ ಬಿಟ್ಟರು ಕೂಡ ನಡೆಯುತ್ತೆ, ಯಾವುದೇ ರೀತಿ ಏರಿಯಾ ಇಲ್ಲ ಅಂದರೆ. ಇನ್ ಕೇಸ್ ಲ್ಯಾಂಡ್ಮಾರ್ಕ್ ಇತ್ತು ಅಂದರೆ ಲ್ಯಾಂಡ್ಮಾರ್ಕ್ ಕೊಡ್ಬೋದು. ಸೊ ನಾನು ಯಾವುದು ಲ್ಯಾಂಡ್ಮಾರ್ಕ್ ಮೆನ್ಷನ್ ಮಾಡಲ್ಲ ಇಲ್ಲಿ. ಮತ್ತು ಪಿನ್ ಕೋಡ್ನ ಕೊಡ್ತೀನಿ 571426. ಇದು ಬಂದು ನಮ್ಮ KR ಪೇಟೆ ಪಿನ್ ಕೋಡ್ ಆಗಿರುತ್ತೆ, ಹಾಗಾಗಿ ಆ ಪಿನ್ ಕೋಡ್ನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ನಾನು ಆಗಲೇ ಹೇಳ್ದಂಗೆ ಪಿನ್ ಕೋಡ್ನ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಯಾವ ಸ್ಟೇಟು ಮತ್ತು ಯಾವ ಡಿಸ್ಟಿಕ್ಕು ಅದನ್ನು ಅದೇ ಪಾಪ್ಯುಲೇಟ್ ಮಾಡುತ್ತೆ. ನೆಕ್ಸ್ಟು ವಿಲೇಜ್ನ ನಾವು ಸೆಲೆಕ್ಟ್ ಮಾಡಬೇಕು. ಸೊ ಐ ವಿಲ್ ಜಸ್ಟ್ ಸೆಲೆಕ್ಟ್ ಒನ್ ಆಫ್ ದ ವಿಲೇಜ್.
ನೀವು ಇಲ್ಲಿ ನಿಮ್ಮದು ಯಾವ ಊರಾಗಿರುತ್ತೆ ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ವೀಡಿಯೋಗೋಸ್ಕರ ಒಂದು ಊರನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಬಂದು ಮತ್ತು ನಾನು ಪೋಸ್ಟ್ ಆಫೀಸ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ಸೆಲೆಕ್ಟ್ ಆಗಿದೆ. ಇನ್ನೊಂದು ಸಲ ವೆರಿಫೈ ಮಾಡ್ಕೊಳ್ಳಿ, ಡೀಟೇಲ್ಸ್ ಟು ಬಿ ಅಪ್ಡೇಟೆಡ್ ಕರೆಕ್ಟಾಗಿರುತ್ತೆ ಇದೆಯಾ ಅಂತ. ನಿಮ್ಮ ಅಡ್ರೆಸ್ಸು, ನಿಮ್ಮ ಹೆಸರು ಮತ್ತು ಮನೆ ನಂಬರು ಮತ್ತು ಯಾವ ರೋಡು ಮತ್ತು ಪಿನ್ ಕೋಡು, ಸ್ಟೇಟು, ಡಿಸ್ಟಿಕ್, ವಿಲೇಜು ಮತ್ತು ಪೋಸ್ಟ್ ಆಫೀಸ್ ಎಷ್ಟು ಕರೆಕ್ಟಾಗಿತ್ತು ಅಂತಂದಾಗ ನೀವು ವೋಟರ್ ಐ ಡಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ಓಕೆ, ನಾನು ವೋಟರ್ ಐ ಡಿನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ನಂದು ವೋಟರ್ ಐ ಡಿ ಸೆಲೆಕ್ಟ್ ಆಗಿದೆ 100% ಅಂತ. ಸಪೋಸ್ ಈ ಡಾಕ್ಯುಮೆಂಟು ಸಪೋರ್ಟೆಡ್ ಫಾರ್ಮೆಟಲ್ಲಿದ್ದರೆ ಮಾತ್ರ ಈ ಥರ ಗ್ರೀನ್ ಬರುತ್ತೆ, ಇಲ್ಲ ಅಂತಂದರೆ ಅದು ರಿಮಾರ್ಕ್ ಬರುತ್ತೆ, ಡಾಕ್ಯುಮೆಂಟ್ ಈಸ್ ನಾಟ್ ಇನ್ ಸಪೋರ್ಟೆಡ್ ಫಾರ್ಮೆಟ್ ಅಂತ. ಓಕೆ, ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ನಿಮಗೆ ಪ್ರಿವ್ಯೂ ಇರುತ್ತೆ, ಏನು ಅಡ್ರೆಸ್ನ ನೀವು ಅಪ್ಡೇಟ್ ಮಾಡಿದ್ದೀರಾ ಅಂತ ಅದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಮತ್ತು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನು ಕೊಟ್ಟಿದ್ದೀರಾ ಅನ್ನೋದು ಕೂಡ ಶೋ ಮಾಡುತ್ತೆ. ಜೊತೆಗೆ ಎಡಿಟ್ ಆಪ್ಷನ್ ಇರುತ್ತೆ. ನೀವೇನಾದರೂ ಫರ್ದರ್ ಎಡಿಟ್ ಮಾಡಬೇಕು ಅಂದರೆ ನೀವು ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ತಿರ್ಗಾ ಬ್ಯಾಕ್ ಆಪ್ಷನ್ ಹೋಗಿ ಅಲ್ಲಿ ನಿಮಗೆ ಎಡಿಟ್ ಆಪ್ಷನ್ ಕೊಡುತ್ತೆ. ನೀವೆಲ್ಲಿ ವೆರಿಫೈ ಮಾಡ್ಕೋಬೇಕು ನ್ಯೂ ಅಡ್ರೆಸ್ ಏನಿದೆ ಅಂತ. ನೀವು ಒಂದು ಸಲ ಅದು ಕರೆಕ್ಟ್ ಇದೆ ಅಂತ ಅನಿಸಿದ್ರೆ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಏನು ಹೇಳ್ತಿದೆ ಅಂತಂದರೆ, I hereby confirm that I have read the instruction carefully and the information provided by me to the UIDAI is true and correct ಅಂತ. ಓಕೆ, ನಿಮ್ಗೆ ಕೊಟ್ಟಿರೋ ಮಾಹಿತಿ ಕರೆಕ್ಟ್ ಇತ್ತು ಅಂತಂದರೆ ನೀವು ಸೆಲೆಕ್ಟ್ ಮಾಡಿ. ಇಲ್ಲೊಂದು ನಿಮಗೆ ಪಾಪಪ್ ಬರುತ್ತೆ. ಇಲ್ಲಿ ಏನು ಅಂತಂದರೆ ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಇದನ್ನು ನೀವು ಓದ್ಕೊಳ್ಳಿ. ಓಕೆ, ಸೊ ಸೆಲೆಕ್ಟ್ ಆದಮೇಲೆ ನಾನು ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದು ಬಂದು ನನಗೆ ಪೇಮೆಂಟ್ಗೆ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಚಾರ್ಜಸ್ ಬಂದು 50 rupees ಆಗಿರುತ್ತೆ. ಯು ವಿಲ್ ಬಿ ಚಾರ್ಜ್ಡ್ RS50 ಟು ಪ್ರೋಸೆಸ್ ದಿ ಆನ್ಲೈನ್ ಅಪ್ಡೇಟ್ ರಿಕ್ವೆಸ್ಟ್ ಅಂತ. ಮತ್ತು ನಿಮಗೊಂದು ಲಿಂಕ್ ಇರುತ್ತೆ. ಲಿಂಕಲ್ಲಿ ಏನಿದೆ ಅಂದರೆ ಯು ಕ್ಯಾನ್ ಫೈಂಡ್ ಮೋರ್ ಇನ್ಫಾರ್ಮೇಷನ್ ಆನ್ ದ ಪೇಮೆಂಟ್ಸ್ ಅಥವಾ ಕ್ಯಾನ್ಸಲೇಷನ್ಸ್ ಅಥವಾ ರೀಫಂಡ್ ಪ್ರೋಸೆಸ್. ಸಪೋಸ್ ನೀವೇನಾದ್ರು ಕ್ಯಾನ್ಸಲ್ ಮಾಡ್ತೀರಿ ಅಥವಾ ರೀಫಂಡ್ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ನಾನು ಇಲ್ಲಿ ಮತ್ತೆ ಚೂಸ್ ಮಾಡ್ತೀನಿ, ಅಂದರೆ ಸೆಲೆಕ್ಟ್ ಮಾಡ್ಕೋತೀನಿ. ಏನಂತ ಅಂದರೆ ಐ hereby ಕನ್ಫರ್ಮ್ ದಟ್ ಐ ರೀಡ್ ಆ್ಯಂಡ್ ಅಂಡರ್ಸ್ಟುಡ್ ದ ಪೇಮೆಂಟ್ ಕ್ಯಾನ್ಸಲೈಸೇಷನ್ ರೀಫಂಡ್ ಪ್ರೋಸೆಸ್. ಈ ಡಾಕ್ಯುಮೆಂಟ್ ಬಗ್ಗೆ ನಿಮಗೆ ಓದಿ ನಿಮಗೆ ಮಾಹಿತಿ ಅರ್ಥ ಆಗಿ ಗೊತ್ತಾಗಿದ್ದರೆ ನೀವು ಇದನ್ನು ಓಕೆ ಮಾಡಿಕೊಂಡು ಇಲ್ಲಿ ಪೇಮೆಂಟ್ ಆಪ್ಷನ್ನ ಚೂಸ್ ಮಾಡ್ಕೋಬೇಕು. ಒಂದು ರೇಜರ್ ಪೇ ಇರುತ್ತೆ, ಇನ್ನೊಂದು ಪೇ ಯು ಬಿಜ್ ಅಂತ ಇರುತ್ತೆ. ನಾನು ರೇಜರ್ ಪೇಯನ್ನು ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಮೇಕ್ ಪೇಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನನಗೆ ಇಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ. ಈ ವಿಡಿಯೋದಲ್ಲಿ ನಾನು ಪೇಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ಏನಕ್ಕೆ ಅಂತಂದರೆ ನಾನು ಕೊಡ್ತಿರ್ತಕ್ಕಂಥ ಅಡ್ರೆಸ್ ಇದೆಯಲ್ಲ, ಅಡ್ರೆಸ್ ಟು ಬಿ ಅಪ್ಡೇಟೆಡ್, ಅದು ಡಮ್ಮಿ ಅಡ್ರೆಸ್ ಆಗಿರುತ್ತೆ. ಇದು ಓನ್ಲಿ ಫಾರ್ ವಿಡಿಯೋ ಪರ್ಪಸ್. ಓಕೆ, ಹಾಗಾಗಿ ನಾನು ಈ ವಿಡಿಯೋ ತನಕ ನಿಮಗೆ ತೋರಬೇಕಾಗಿತ್ತು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಫ್ರಮ್ ಸ್ಟೆಪ್ 1 ಟು ಲಾಸ್ಟ್ ಸ್ಟೆಪ್, ಅಂದರೆ ಪೇಮೆಂಟ್ ತನಕ. ಸೊ ನೀವು ಪೇಮೆಂಟ್ ಆಪ್ಷನ್ ಬಂದಾಗ ನಿಮ್ಮ ಮೊಬೈಲಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪೇ ಮಾಡಿದ್ರೆ 50 rupees ಕಟ್ಟಾಗುತ್ತೆ. ಕಟ್ಟಾದ ತಕ್ಷಣ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಕಾಪಿ ಡೌನ್ಲೋಡ್ ಆಗುತ್ತೆ. ಆ ಅಕ್ನಾಲೇಜ್ಮೆಂಟ್ ಕಾಪಿನಲ್ಲಿ ಸರ್ವಿಸ್ ರಿಕ್ವೆಸ್ಟ್ ನಂಬರ್ SRN ಅನ್ನೋದು ನಿಮಗೆ ಅಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ, ಈ ನಂಬರು ಇರುತ್ತೆ. ಜೊತೆಗೆ ಆಧಾರ್ ನಂಬರ್ ಇರುತ್ತೆ ಮತ್ತು ನೀವು ರೀಸನ್, ಅಂದರೆ ಯಾವ ರೀಸನ್ಗೆ ನೀವು ಪೇಮೆಂಟ್ ಮಾಡಿದ್ದೀರಾ ಅದು ಬಂದು ಅಡ್ರೆಸ್ ಅಪ್ಡೇಟ್ಗೆ ಅಂತ ಇರುತ್ತೆ. ಮತ್ತು ಏನು ಅಡ್ರೆಸ್ನ ಅಪ್ಡೇಟ್ ಮಾಡಿದ್ದೀರಾ ಆ ಇನ್ಫಾರ್ಮೇಷನ್ ಇರುತ್ತೆ. ಜೊತೆಗೆ ಯಾವ ಟೈಮಲ್ಲಿ ಯಾವ ರೀತಿ ಯಾವ ಪೇಮೆಂಟ್ ಆಪ್ಷನ್ನ ಯೂಸ್ ಮಾಡಿ ನೀವು ಪೇಮೆಂಟ್ ಮಾಡಿದ್ದೀರಾ ಎಷ್ಟು ಮಾಹಿತಿ ಇರುತ್ತೆ. ಸೊ ಇದಾದಮೇಲೆ ನಿಮಗೆ ವಿತಿನ್ 7 days ಒಳಗಡೆ ನಿಮಗೆ ಅಡ್ರೆಸ್ ಅಪ್ಡೇಟ್ ಆಗುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟು ಅಡ್ರೆಸ್ 2 ಮ್ಯಾಚ್ ಆಗಿದ್ದರೆ ವಿತಿನ್ 7 days ಒಳಗೆ ಅಪ್ಡೇಟ್ ಆಗಿ ನಿಮಗೊಂದು SMS ಬರುತ್ತೆ. ಏನಂತ, ಅಡ್ರೆಸ್ ಅಪ್ಡೇಟ್ ಆಗಿದೆ, ನೀವು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು ಅಂತ. ಓಕೆ, ಸಪೋಸ್ ಏನಾದರೂ ಇನ್ಕರೆಕ್ಟ್ ಇತ್ತು ಅಂತಂದರೆ ಅವರು ಅದನ್ನು ಡಿಕ್ಲೇರ್ ಮಾಡಿರ್ತಾರೆ, ಅದಕ್ಕೊಂದು SMS ಕೂಡ ಬರುತ್ತೆ. ಮತ್ತು ನೀವು ಪೇಜ್ ಇವ್ರದ್ದು ಆಧಾರ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಆ ರೀಸನ್ ಏನು ಅಂತ ಚೆಕ್ ಮಾಡ್ಕೋಬೇಕು. ಆ ರೀಸನ್ ಏನಾದರೂ ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಇತ್ತಾ ಅಥವಾ ಅಡ್ರೆಸ್ ರಾಂಗ್ ಇತ್ತಾ ಅಂತ ಏನಾರು ಇದ್ದರೆ ಅದನ್ನು ಕರೆಕ್ಟ್ ಮಾಡಿ ಮತ್ತೆ ಸಬ್ಮಿಟ್ ಕೊಟ್ಟರೆ ಅದು ವಿತಿನ್ 7 days ಒಳಗೆ ಅಪ್ಡೇಟ್ ಆಗಿ ನಿಮಗೆ SMS ಬರುತ್ತೆ. ಆಧಾರ್ SMS ಬಂದಮೇಲೆ ನೀವು ಆಧಾರ್ ಪೋರ್ಟಲ್ ಬಂದು ನೀವು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಇದಿಷ್ಟು ಆಧಾರ್ ಅಲ್ಲಿ ಅಡ್ರೆಸ್ನ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ಅದಾಗಿರುತ್ತೆ. ಸೊ ಯಾರ್ಯಾರು ನನ್ನ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ
ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಫಾರ್ವರ್ಡ್ ಮಾಡಿ. ಆ್ಯಂಡ್ please do support me to make many more video like this. Thank you for watching my video.